ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನನ್ನೆಲ್ಲ ಆತ್ಮೀಯ ಖರೀದಿದಾರರಿಗೆ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ನಂಬಿ ಬಂದಂಥ ಪ್ರತಿಯೊಬ್ಬ ಬೈಯರ್ಗೂ ಕೂಡ ಒಂದೊಳ್ಳೆ ಜಮೀನು ಸಿಗುವಂತಾಗಲಿ. ಯಾರು ಅಗ್ರಿಕಲ್ಚರ್ ಜಮೀನು ಪರ್ಚೇಸ್ ಮಾಡಬೇಕು ಅಂತ ಆಸೆ ಇದೆಯೋ ಅವರೆಲ್ಲ ಆಸೆಗಳು ಈ ಹೊಸ ವರ್ಷದಲ್ಲಿ ಈಡೇರಲಿ. ಹೊಸ ವರ್ಷ ಪ್ರತಿಯೊಬ್ಬರಿಗೂ ಹರ್ಷ ತರಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದಂಥ ಎಲ್ಲ ಬೈಯರ್ಸ್ಗೂ ಧನ್ಯವಾದಗಳು. 2025ನ ಮೊದಲ ಲ್ಯಾಂಡ್ ತೋರಿಸ್ಕೊಡ್ತೀವಿ ಬನ್ನಿ. ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋದು ಈ ಲ್ಯಾಂಡು. 1 ಎಕರೆ 29 ಗುಂಟ ಅಗ್ರಿಕಲ್ಚರ್ ಲ್ಯಾಂಡು. ಇದು ಟಾರ್ ರೋಡ್ಗೆ ಅಟ್ಯಾಚ್ ಆಗಿದೆ. ವಿಲೇಜ್ಗೂ ವಾಕಬಲ್ ಡಿಸ್ಟೆನ್ಸ್ ಇದೆ. ಪ್ಯೂರ್ ರೆಡ್ ಸಾಯಿಲ್ ಇದೆ ಜಮೀನಿದು. ತುಂಬಾ ಚೆನ್ನಾಗಿರೋಂಥ ಜಮೀನು. 1 ಎಕರೆ 29 ಗುಂಟೆ ಅಂದರೆ 1.25 ಎಕರೆಗೆ 1 ಗುಂಟೆ ಕಮ್ಮಿ ಅಷ್ಟೇ. ಅಥವಾ ನೀವು 2 ಎಕರೆ ಬೇಕು ಅಂದರೆ 2 ಎಕರೆನೂ ತಗೋಬೋದು. ಇಲ್ಲಿ ತುಂಬಾ ಒಂದು ಒಳ್ಳೆ ವಾತಾವರಣ, ಸುತ್ತಮುತ್ತ ತೋಟಗಳೆಲ್ಲ ಇದೆ, ನೀರು ಬೆಲ್ಟು ಕೂಡ ಇದೆ, ಒಂದು ಬೋರ್ ಇದೆ. ಇದರಲ್ಲಿ ಬೋರಲ್ಲಿ ನೀರಿದೆ, ಪವರ್ ಕನೆಕ್ಷನ್ ಕೂಡ ಇದೆ. ಸ್ವಲ್ಪ ಗೇಜ್ ಜಾಸ್ತಿ ಇರೋಂಥ ಮೋಟ್ರನ್ನು ನೀವು ಬಿಟ್ಕೋಬೇಕಾಗುತ್ತೆ. ಡ್ರಿಪ್ಪೆಲ್ಲ ಪೈಪ್ ಇರಿಗೇಷನ್ ಆಗಿದೆ. ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಪರ್ಚೇಸ್ ಮಾಡ್ತು ಅಂತಂದರೆ. ಆಲ್ರೆಡಿ ಪೈಪ್ಲೈನ್ ಮಾಡಿದ್ದಾರೆ ಅವರು. ಏನು ಬಾರ್ಡ್ರ್ ಇದೆಲ್ಲ ಅಲ್ಲಿ. ನಾನು ಹೇಳ್ದಂಗೆ ವಿಲೇಜ್ಗೆ ವಾಕಬಲ್ ಡಿಸ್ಟೆನ್ಸು. ನೀವು ಮನೆ ಮಾಡ್ಕೊಂಡು ವಾಸ ಮಾಡ್ತೀನಿ ಅಂದರೂ ಕೂಡ ಸೆಕ್ಯೂರಿಟಿ ಇರುತ್ತೆ. ಯಾವುದೇ ರೀತಿಯ ತೊಂದರೆ ಅನ್ನೋದಿರಲ್ಲ. ನೋಡಿ ನೋಡ್ತಾ ಇದ್ರಲ್ಲ ಪೈಪ್ಲೈನ್ ಎಲ್ಲ ಆಗಿರೋದು. ಇದು 13 ಕಿಲೋಮೀಟರ್ ಫ್ರಮ್ NH, 37 ಕಿಲೋಮೀಟರ್ ಫ್ರಮ್ ನಂಜನಗೂಡು, 55 ಕಿಲೋಮೀಟರ್ ಫ್ರಮ್ ಮೈಸೂರು, 170 ಕಿಲೋಮೀಟರ್ ಫ್ರಮ್ ಬೆಂಗಳೂರು. ನೋಡಿ ದಯಮಾಡಿ ಡಿಸ್ಟೆನ್ಸಲ್ಲಿ ನೋಡ್ಕೊಳ್ಳಿ ಯಾವುದು ಅಂತ. ನಿಮಗೆ ಈ ಡಿಸ್ಟೆನ್ಸು ಮತ್ತು ಈ ಪ್ರೈಸಲ್ಲಿ ಓಕೆ ಆಯಿತು ಅಂತಂದರೆ ದಯಮಾಡಿ ವಿಸಿಟ್ ಮಾಡಿ, ಖಂಡಿತ ತೋರಿಸ್ಕೊಡೋಣ. ಏನಿದೆ ಈ ಡಿಸ್ಟೆನ್ಸು ನಿಮ್ಮ ಹೋಮ್ ಲೊಕೇಶನಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಜನರಲ್ ಪ್ರಾಪರ್ಟಿ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಲೀಗಲಿಗೆ ಒದಗಿಸ್ಕೊಡೋಣ. ನಿಮ್ಮ ಲಾಯರು ಕ್ಲಿಯರಾಗಿದೆ ಅಂತಂದಮೇಲೆ ನೀವು ಮುಂದುವರಿಬೋದು. ಜಮೀನನ್ನು ಏನಿದೆ ನೀವು ರಿಜಿಸ್ಟರ್ ಮಾಡಿಸಿತ್ತು ಮೊದಲೇ ನಿಮಗೆ ಸರ್ವೆ ಮಾಡಿ ನಿಮಗೆ ಜಮೀನನ್ನು ಮೆಜರ್ ಮಾಡಿಕೊಡ್ತೇವೆ. ಯಾವುದೇ ಸಣ್ಣದ ತೊಂದರೆ ಇಲ್ಲದಂಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಪ್ರೈಸ್ ಹೇಳ್ತದ್ದು ಪಾರ್ಟಿದು 28 ಲ್ಯಾಕ್ ಪರ್ ಎಕರೆ ಹೇಳ್ತಾಯಿದ್ರೆ. 28 ಲಕ್ಷ. ನನ್ನ ಪ್ರಕಾರ ಕುಂತ್ಕಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, 1-2 ಹೆಚ್ಚು ಕಮ್ಮಿ ಆಗ್ಬೋದು ಪರ್ ಎಕರೆ. ನೋಡಿ ಅಲ್ಲಿ ಕಾಂತದಲ್ಲಿ ವಿಲೇಜ್, ಅದೇ ವಿಲೇಜು, ಇದೇ ಲ್ಯಾಂಡು. ಬೋರ್ ಇದ್ದು ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥದ್ದು. ಇದು ಒಂದು ಒಳ್ಳೆ ರೇಟ್ಗೆ ನಿಮಗೆ ಆಗುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ, ನಿಮಗೆ ಗೊತ್ತು. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೇ ಅಂದರೆ ಯಾವುದೇ ಫೀಸ್ ಇಲ್ದೇ ಒಂದು ಖಂಡಿತ ನಮ್ಮ ಕೈಲಾದ ಸಹಾಯ ಮಾಡಿಕೊಡೋಣ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ, ಅಥವಾ ನಿಮ್ಗೇನಾದರೂ ಒಂದು ರಿಕ್ವೈರ್ಮೆಂಟ್ ಇದ್ದರೆ ಲ್ಯಾಂಡ್ದು ಅದನ್ನು ಕೂಡ ವಾಟ್ಸಪ್ ಮಾಡಿ. ಆದಷ್ಟು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ ಯಾವಾಗ ಬರುತ್ತೆ ಆವಾಗ ನಾವು ನಿಮಗೆ ಇನ್ಫಾರ್ಮೇಷನ್ ಮಾಡ್ತೇವೆ. ದಯಮಾಡಿ ನಮ್ಮ ಚಾನಲ್ನ ನೋಡ್ತಾನೆ ಇರಿ, ವೀಡಿಯೋಸ್ನು ಲೈಕ್ ಮಾಡಿ, ಬೇರೆಯವರು ಕೂಡ ರೆಫರ್ ಮಾಡಿ. ಯಾರು ಜಮೀನು ತಗೋಬೇಕು ಅಂತಾರೆ ಅವ್ರಿಗೆ ದಯವಿಟ್ಟು ರೆಫರ್ ಮಾಡಿ. ನಿಮ್ಮ ಈ ಪ್ರೋತ್ಸಾಹ, ಈ ಆಶೀರ್ವಾದ ಈ 2025 ಹೊಸ ವರ್ಷದಲ್ಲೂ ಕೂಡ ಇರಲಿ. ನಿಮ್ಮಿಂದನೇ ನಮ್ಮ ಲೈಫು. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳೊಂದಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.